ಇನ್ನೀ ಕೃಷ್ಣನ್ ಹಿಡಿಯೋಕ್ಕಾಗಲ್ಲ ಕಣ್ರಿ. ಮದುವೆ ಆಗೋಕ್ಕೆ ತುಂಬ ಸ್ಪೀಡಾಗಿ ಹೋಗ್ತಾ ಇದ್ದಾರೆ. ನೋಡೋಣ ಕೃಷ್ಣನ್ ಮದುವೆಗೆ ಯಾರು ದುಡ್ಡು ಹಾಕ್ತಾರೆ, ಅದೆಷ್ಟು ಖರ್ಚು ಮಾಡಿ ಮದುವೆ ಮಾಡ್ತಾರೆ ಅಂತ. ಬನ್ನಿ ಅವ್ರ ಜೊತೆ ಹೋಗಿ ನೋಡೋಣ. ಅಣ್ಣ ಇವ್ರು ಉಮೇಶ್ ಅಂತ. ಇವಾಗ ಚೆನ್ನಾಗಿದ್ದೀರಣ್ಣ? ಅಣ್ಣ ಏನಿಲ್ಲ, ಒಂದು ವಿಶೇಷವಾದ ಒಂದು ಸಮಾಚಾರ ಮಾತಾಡಬೇಕಾಯ್ತು ನಿಮ್ಮ ಜೊತೆಗೆ. ಏನಿಲ್ಲ ಅಣ್ಣ, ಒಂದು ಮದುವೆ ಆಗೋಣ ಅಂತ ಇದ್ದೀನಿ. ಥ್ಯಾಂಕ್ ಯು ಅಣ್ಣ. ಇವರೇ ನನ್ನ ಮದುವೆ ಮಾಡಿಸ್ತಾ ಇರೋದು. ಹೌದಾ, ಸಂತೋಷ, ಖುಷಿ. ಬಟ್ ಅದೇ ಇವರೇನೋ ಮಾತಾಡ್ಬೇಕಂತ. ಅದೇ ಸರ್, ಈಗ ಕೃಷ್ಣನ್ ಮದುವೆ ಮಾಡ್ಬೇಕಂದ್ರೆ ಸುಮ್ಮನೆ ಅಲ್ಲ, ಯಾಕಂದ್ರೆ ಅವ್ರ ಫ್ಯಾಮಿಲಿ ಬಗ್ಗೆ ಆಗಿರ್ಬೋದು, ಅವರು ಇದ್ರ ಬಗ್ಗೆ ಎಲ್ಲ ನಿಮ್ಗೆ ಗೊತ್ತಿದೆಯಲ್ಲ. ಸೊ ಅದ್ದೂರಿಯಾಗಿ ಮದುವೆ ಆಗಬೇಕು, ಯಾವುದೇ ತೊಂದರೆ ಆಗದಂಗೆ. ಇದುವರೆಗೆ ಯಾರು ಮಾಡಿರ್ಬೋದು, ಮುಂದೆನೂ ಮಾಡ್ಬಾರ್ದು. ಯಾಕಂದ್ರೆ ಕೃಷ್ಣನ್ ಮದುವೆ ಮಾಡ್ತೀವಿ ಅಂದ್ರೆ ಇಡೀ ಜನ ನೋಡ್ಬೇಕು. ಬಹಳ ಸಂತೋಷ, ಅದ್ದೂರಿಯಾಗಿ ಮಾಡ್ರಿ, ನಾನಿದ್ದೀನಿ. ಅಣ್ಣ ಇದೊಂದು ಒಳ್ಳೆ ಕಾರ್ಯಕ್ಕೆ ನಿಮ್ಮದು ಸಪೋರ್ಟು ಎಷ್ಟು ಸಾಧ್ಯನೋ ಅಷ್ಟು ಸಪೋರ್ಟ್ ಮಾಡ್ತೀನಿ. ಗ್ರ್ಯಾಂಡಾಗಿ ಮಾಡಿ. ಫೋಟೋಗ್ರಾಫರ್ ಎಲ್ಲ ಬುಕ್ ಮಾಡಿದ್ರೆ? ಅದೇ ಸರ್, ಈಗ ಫೋಟೋಗ್ರಾಫರ್ ಒಬ್ಬನ ಫಿಕ್ಸ್ ಮಾಡಿದ್ದೀವಿ. ಒಬ್ಬರನ್ನ ನಮ್ಮ ಶೇಖರ್ ಚಂದ್ರು ಅಂತ ಅಂದ್ಬಿಟ್ಟು ತುಂಬ ಚೆನ್ನಾಗಿ ಮಾಡ್ತಾರೆ. ಈಗ ಯೂಶ್ವಲಿ ವಾಲಗದವ್ರು ಅಂದರೆ ಸುಮ್ಮನೆ ಮೇಳ ಬಾರಿಸೋರು ಅವರೆಲ್ಲ ನನಗೆ ಇಷ್ಟ ಆಗಲ್ಲ. ಮೇಳದವ್ರು ಅಂತಂದ್ರೆ ವಾಲಗದವ್ರು ಅದ್ದೂರಿಯಾಗಿರ್ಬೇಕು. ಅದನ್ನು ಅವ್ರು ಬಾರ್ಸೋಕೆ ಶುರು ಮಾಡಿದ್ರೆ ಇಡೀ ಕರ್ನಾಟಕ ಜನತೆನೇ ಎದ್ದು ಕುಣಿಬೇಕು ಅಲ್ಲಿ ಮದುವೆ ಮಂಟಪದಲ್ಲಾಗಿ. ಅವರೆಲ್ಲ ನನಗೆ ಯಾರು ಗೊತ್ತಿಲ್ಲ ಅಣ್ಣ, ನನಗೆ ಗೊತ್ತಣ್ಣ. ಒಬ್ರು ನುಡಿಸ್ತಾರಣ್ಣ, ಇಡೀ ಕರ್ನಾಟಕದ ನಿದ್ದೆ ಹಾಳು ಮಾಡಲಿಲ್ಲ ಅಂದ್ರೆ ಕೇಳಿ, ಸಕ್ಕದಾಗಿ ನುಡಿಸ್ತಾರಣ್ಣ. ಹಂಗಿದ್ರೆ ಬುಕ್ ಮಾಡಿ ಈಗಲೇ ಮಾಡ್ಕೊಳ್ರಿ. ಓಕೆ ಅಣ್ಣ, ನಿಮ್ಮ ಸಹಕಾರದಿಂದ ಇವಾಗ ನಾವು ಮುಂದುವರಿಸ್ತೀವಿ ಅಣ್ಣ. ಥ್ಯಾಂಕ್ ಯು ವೆರಿ ಮಚ್ ಸರ್. ಹಲೋ ಕೃಷ್ಣ ಅವರೇ ಸರ್, ಯಾಕೆ ಇಷ್ಟು ಟೆನ್ಷನ್ ಆಗಿದ್ದೀರಾ? ಮದುವೆ ಮಾಡ್ಸೋಕೆ ನಾನು ರೆಡಿ ಇದ್ದೀನಿ, ದುಡ್ಡಾಗಕ್ಕೆ ಅವ್ರು ರೆಡಿ ಇದ್ದಾರೆ. ಇನ್ನೇನಕ್ಕೆ ಟೆನ್ಷನ್? ಆರಾಮಾಗಿ ರಿಲ್ಯಾಕ್ಸ್ ಆಗಿ ನಿದ್ದೆ ಮಾಡಿರಿ. ಸರ್ ಟೆನ್ಷನ್ ಅಲ್ಲ ಸರ್, ಖುಷಿ ಸರ್, ಸಿಕ್ಕಾಪಟ್ಟೆ ಖುಷಿ ಆಗ್ತಾಯಿದೆ ಸರ್. ಮದುವೆ ಸಡಗರ ಸಂಭ್ರಮ, ಎಲ್ಲ ಫ್ಯಾಮಿಲಿ ಒಟ್ಟಿಗೆ ಸೇರ್ತಾರೆ, ದೊಡ್ಡ ವಿಜೃಂಭಣೆಯಿಂದ ಮದುವೆ ಆಗುತ್ತೆ. ಈ ಖುಷಿಗೆ ಹಬ್ಬಬ್ಬ ಏನು ರೀ ಕೃಷ್ಣನ ಅದೃಷ್ಟ. ಮದುವೆ ಮಾಡಿಸೋರು ಸಿಕ್ಕಿದ್ರು, ಮದುವೆ ಖರ್ಚು ಮಾಡೋರು ಸಿಕ್ಕಿದ್ರು. ಈಗ ವಾಲ್ಗದವ್ರನ್ನ ಹುಡ್ಕೊಂಡು ಕೃಷ್ಣ ಬಂದಿದ್ದಾನೆ. ನೋಡೋಣ ಕೃಷ್ಣನ ಮದುವೆಗೆ ವಾಲ್ಗ ಯಾರು ಬಾರಿಸ್ತಾ ಇದ್ದಾರೆ ಅಂತ. ಸಂತೆಯಲ್ಲೇ ನಿಂತರೂ ನೋಡು ನೀನು ನನ್ನನ್ನೇ, ನಾನು ಮಾತ್ರ ಕೇಳುವಂತೆ ಕೂಗು ನೀನು ನನ್ನನ್ನೇ, ಕಣ್ಣ ಕಟ್ಟಿ ಬಿಟ್ಟರೂ ಈಗ ನಾನು ಕಾಣಬಲ್ಲೆ ನಿನ್ನನ್ನು. ಸರ್ ಪ್ಲೀಸ್ ಕಮ್ ಬನ್ನಿ ಸರ್. ಹೌ ಆರ್ ಯು? What a surprise after a long time. ಸೂಪರ್ ಆಗಿದ್ದೀನಿ ಸರ್. ಇವರು ಉಮೇಶ್ ಅವರು ಅಂತ. ಸರ್ ನಮಸ್ಕಾರ. ಒಂದು ಗುಡ್ ನ್ಯೂಸ್ ತಗೊಂಡಿದ್ದೀವಿ ಸರ್. ಹೇಳಿ ಸರ್. ಏನಂತಂದ್ರೆ ಹೇಳ್ಬಿಡ್ಲ? ಪ್ಲೀಸ್ ವೇಟಿಂಗ್. ಸರ್ ನಾನು ಮದುವೆ ಆಗ್ತಾ ಇದ್ದೀನಿ ಸರ್. ವಾವ್, ಕಂಗ್ರಾಟ್ಸ್ ಸರ್, ಕಂಗ್ರಾಟ್ಸ್. ಥ್ಯಾಂಕ್ ಯು. ಆಮೇಲೆ ಮದುವೆ ಮಾಡಿಸ್ತಾ ಇರೋದು ನಮ್ಮ ಉಮೇಶ್ ಅವರೇ. ಓ ಸರ್, ನಿಮಗೂ ಕಂಗ್ರಾಟ್ಸ್. ದೇವ್ರು ನಿಮ್ಗೆ ಇನ್ನೂ ಹೆಚ್ಚಿನ ಶಕ್ತಿ ಕೊಡಲಿ. ಇವ್ರು ಮದುವೆ ಮಾಡಿಸ್ತಾ ಇದ್ದೀರಾ. ಈಗ ಯೂಶಲಿ ಏನು ಮದುವೆಗಳಲ್ಲಿ ಗಟ್ಟಿ ಮೇಳ ಆಗಿರೋದು ಒಂದೇನೋ ಮಾಡಿದ್ರು ಸಿಂಪಲ್ ಆಗಿ ಮಾಡ್ತಾರೆ. ಈ ನಮ್ಮ ಕೃಷ್ಣ ಮದುವೆಯಲ್ಲಿ ವೆರೈಟಿಯಾಗಿ ಪ್ರೆಸೆಂಟ್ ಮಾಡಬೇಕು ಅಂದ್ಕೊಂಡಿದ್ದೀವಿ ನಾವು. ಇದಕ್ಕಂತಲೇ ಒಂದು ಸ್ಪೆಷಲ್ ತಯಾರಿ ಮಾಡ್ತೀನಿ ನಾನು. ಒಂದಷ್ಟು ರಿಹರ್ಸಲ್ ಮಾಡಿ ಎಲ್ಲರ ಜನಗಳಲ್ಲೂ ಅವ್ರ ಮನಸ್ಸಲ್ಲೂ ಯಾವತ್ತಿಗೂ ಈ ಸಂಗೀತ ನಿಲ್ಲಬೇಕು. ನಿಮ್ಮ ಮದುವೆನೂ ಅದೇ ಥರ ಕಣ್ಣು ಕಟ್ಟದಂತೆ ಇರಬೇಕು. ಆಲ್ ದಿ ಬೆಸ್ಟ್ ಸರ್. ಸಿಂಗಿ ಮಾಡೋಣ, ಜಮಾಯಿಸೋಣ ಪ್ರೋಗ್ರಾಮು. ಥ್ಯಾಂಕ್ ಯು ಸೊ ಮಚ್ ಸರ್. ಅಂದಾಗೆ ಬೇರೆ ಎಲ್ಲ ಅರೇಂಜ್ಮೆಂಟ್ಸ್ ಆಗಿದೆ ಸರ್? ಅರೇಂಜ್ಮೆಂಟ್ಸ್ ಎಲ್ಲ ಆಗಿದೆ. ನಮ್ಮ ಇದು ವಿಡಿಯೋ ಮಾಡ್ತಾ ಇರೋದು ಶೇಖರ್ ಚಂದ್ರ ಅವರು. ವಾವ್, ಗ್ರೇಟ್ ಸರ್. ಶೇಖರ್ ಚಂದ್ರ ಅವರು ಸಿಕ್ಕರು, ಮತ್ತು ಶ್ರೀಧರ್ ಸರ್ ಸಿಕ್ಕರು, ವಿಜಯಣ್ಣ ಸಿಕ್ಕರು, ನೀವು ಸೇರಿದ್ವಿ. ಇದು ಅದು ಕತ್ರಿ ಹಾಕೋದು ಮತ್ತು ಮಿಕ್ಸಿಂಗ್ ಎಲ್ಲ ಮಾಡೋದು ಯಾರು ಸರ್? ನಮ್ಮ ಶ್ರೀ ಶ್ರೀ ನಮ್ಮ ಕ್ರೇಜಿ ಮೈಂಡ್ ಶ್ರೀ. ನೋ ಪ್ರಾಬ್ಲಮ್. ಕತ್ತರಿಸೋಣ. ಓಕೆ ಬೈ. ಸ್ವಾಮಿ ಬರೀ ಕತ್ತರಿಸೋದಲ್ಲ ಇದಿರಲ್ಲ, ಸಾಕು ಕತ್ರಿಗಳು ಹಾಕಿದ್ದು. ಈಗ ಇನ್ನೊಂದು ಹೊಸ ಇದಕ್ಕೆ ಕತ್ರಿ ಹಾಕ್ಬೇಕು ನೀವು. ಏನು? ಕೃಷ್ಣ ಮದುವೆ ಆಗ್ತಾ ಇದ್ದಾನೆ. ಅರೆ ಕೃಷ್ಣ, ಕಂಗ್ರಾಟ್ಸ್. ಥ್ಯಾಂಕ್ ಯು. ಅಂದಾಗೆ ವಿಡಿಯೋ ಯಾರು ಮಾಡ್ತಿದ್ದಾರೆ? ನಮ್ಮ ಶೇಖರ್ ಚಂದ್ರ ಅವರು. ನಮ್ಮ ಶೇಖರ್ ಚಂದ್ರ ಅವ್ರು ಬಿಡಿ, ಲಡ್ಡು ಇದ್ದಾಗಿರುತ್ತೆ. ನಮ್ಗೆ ತುಂಬಾ ಈಸಿ. ಬೈ ದ ವೇ, ಹುಡುಗಿ ಯಾರು ಸರ್? ಹುಡುಗಿ ಉಮೇಶ್ ಸರ್. ಹುಡುಗಿ ಸರ್ ಹುಡುಗಿನೇ ನೋಡಿಲ್ವಲ್ಲ ಸರ್? ಹುಡುಗಿನೇ ತೋರಿಸಿಲ್ವಾ ಸರ್? ಅಲ್ಲಯ್ಯ ಕೃಷ್ಣ, ಮದುವೆ ಆಗೋ ಗಡ್ಬಿಡಿಲಿ ಹುಡುಗಿ ಹುಡ್ಕೋದೇ ಮರ್ತ್ಬಿಟ್ಟಿದೆಯಲ್ಲ. ಕೃಷ್ಣ ಹುಡುಗಿ ಹುಡ್ಕೋಕ್ಕಿಂತ ಮುಂಚೆ ಒಂದು ಬ್ರೇಕ್.